ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, 2019 ಕೋವಿಡ್, 2020, 2021 ಕೋವಿಡ್ ಎರಡನೇ ವೇವ್ ನೆನಪು ಮಾಡಿಕೊಳ್ಳಿ. ಎಷ್ಟೋ ಜನ ತನ್ನ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ್ರು, ಎಷ್ಟೋ ಜನ ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡ್ರು, ಎಷ್ಟೋ ಜನ ತಮ್ಮ ಸರ್ವಸ್ವಗಳನ್ನೇ ಕಳೆದುಕೊಂಡ್ರು. ಇಂಥ ಕೋವಿಡ್ ಸಂಕಷ್ಟದಲ್ಲೂ ಸಾವಿರಾರು ಕೋಟಿ ಲೂಟಿ ಮಾಡಿರೋ ಭ್ರಷ್ಟ ರಾಜಕಾರಣಿಗಳು, ಭಂಡ ರಾಜಕಾರಣಿಗಳು ಆರಾಮಾಗಿ ಪ್ರೀಮಿಯಂ ಕಾರಲ್ಲಿ ಓಡಾಡ್ಕೊಂಡಿದ್ದಾರೆ. ಅವರಿಗಿವತ್ತು ಸಂಕಷ್ಟ ಎದುರಾಗಿದೆ. ಅಂದು ಆರೋಗ್ಯ ಮಂತ್ರಿಯಾಗಿದ್ದಂತಹ ಡಾಕ್ಟರ್ ಸುಧಾಕರ್ ಜೈಲಿಗೆ ಹೋಗೋದು ಫಿಕ್ಸ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸುತ್ತಾ ಹಾಗಾದರೆ ಕೋವಿಡ್ ಹಗರಣದಲ್ಲಿ ಸರ್ಕಾರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಸುಧಾಕರ್ ಜೈಲಿಗೆ. ಫೋಕಸ್ ಟುಡೇ ವಿಶೇಷ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಎಸ್ ವೀಕ್ಷಕರೇ, ಕೋವಿಡ್ ಮಹಾಮಾರಿ ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸಿದೆ. ಭಾರತದಲ್ಲೂ ತನ್ನ ಕಬಂಧ ಬಾಹುವನ್ನು ಚಾಚಿ ಸಾವಿರಾರು ಜೀವಗಳನ್ನು ಬಲಿ ತೆಗೆದುಕೊಂಡ ಮಹಾಮಾರಿ ಕೋವಿಡ್ ಸಂಕಷ್ಟ. ಕ್ವಾರಂಟೈನ್, ಐಸೋಲೇಷನ್, ವ್ಯಾಕ್ಸಿನ್, PPE ಕಿಟ್ ಎಲ್ಲ ವಿಚಾರಗಳು ನೆಮ್ಮದಿಯನ್ನು ಕೆಡಿಸಿರುವಂತಹ ದಿನಗಳು. ಕೋವಿಡ್ ಮೊದಲನೇ ಅಲೆ, ಕೋವಿಡ್ ಎರಡನೇ ಅಲೆಯಲ್ಲಿ ಹಲವರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡರು. ಹಲವು ಕುಟುಂಬಗಳು ನಿರ್ಗತಿಕರಾದರು. ಹಲವರು ಪ್ರಾಣ ಕಳೆದುಕೊಂಡ ನಂತರ ಅವರ ಮಕ್ಕಳಿಗೆ ತಂದೆ ತಾಯಿಯ ಹೆಣ ಬೇಡವಾಯಿತು. ಇಂತಹ ಸಂಕಷ್ಟದ ಕೋವಿಡ್ ಸಂದರ್ಭದಲ್ಲೂ ಕೂಡ ಸಾವಿನ ವ್ಯಾಪಾರವನ್ನು ಮಾಡಿದರು. ಹೆಣಗಳ ರಾಶಿಯ ಜೊತೆ ವ್ಯವಹಾರ ಮಾಡಿರುವಂಥ, ಒಂದು ಕಡೆ ಹೆಣಗಳ ರಾಶಿ, ಮತ್ತೊಂದು ಕಡೆ ಹಣದ ರಾಶಿ, ಹಣದ ರಾಶಿಯನ್ನು ಮನೆಗೆ ತೆಗೆದುಕೊಂಡು ಹೋದಂಥ ರಕ್ತ ಪಿಪಾಸು ಅಧಿಕಾರಿಗಳು, ರಕ್ತ ಪಿಪಾಸು ರಾಜಕಾರಣಿಗಳಿಗೆ ಸಂಕಷ್ಟ ಎದುರಾಗಿದೆ. ಕೋವಿಡ್ ಸಂಕಷ್ಟದಲ್ಲಿ ನೂರಾರು ಕೋಟಿಯನ್ನು ನುಂಗಿರುವಂತಹ ತಿಮ್ಮಿಂಗಲು ಮಿಕ್ಕಗಳು ಈಗ ಜೈಲಿಗೆ ಹೋಗಲಿಕ್ಕೆ ಕಾಯ್ತಾ ಇದ್ದಾರೆ. ಹಾಗೇನಾದರೂ ಆದರೆ ದೇಶದಲ್ಲಿ ಕಾನೂನಿದೆ ಅನ್ನೋದು ಪ್ರೂವ್ ಆಗುತ್ತೆ. ಎಸ್ ವೀಕ್ಷಕರೇ, ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ನಿಂದ BJP ಸೇರಿದ್ದ ಡಾಕ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿ ಆಗ್ತಾರೆ. ಆರೋಗ್ಯ ಮಂತ್ರಿ ಆದಮೇಲೆ ಆರೋಗ್ಯ ಖಾತೆಯನ್ನವ್ರಿಗೆ ಸಿಕ್ಕ ಮೇಲೆ ಕೋವಿಡ್ ಸಂಕಷ್ಟದಲ್ಲಿ PPE ಕಿಟ್ ಖರೀದಿಯಲ್ಲಿಯೂ ಕೂಡ ಇವರ ಹಗರಣ. 300-400 ರೂಪಾಯಿಗೆ ಸಿಗುವ PPE ಕಿಟ್ಗಳನ್ನು 5,000-6,000 ರೂಪಾಯಿಗಳಿಗೆ ತಗೊಂಡು ಸ್ಯಾನಿಟೈಸರ್ 150-200 ರೂಪಾಯಿಗೆ ಸಿಗುವಂಥ ಸ್ಯಾನಿಟೈಸರ್ನ 1,500-2,000ಕ್ಕೆ ತಗೊಂಡು, ವ್ಯಾಕ್ಸಿನ್ಗಳು, ಅದಾದಮೇಲೆ ಕ್ವಾರಂಟೈನ್ ಅಲ್ಲಿ ಹಗರಣ, ಜನರಿಗೆ ಆಹಾರದ ಕಿಟ್ಗಳು ಅಲ್ಲಿ ಹಗರಣ. ಕೋವಿಡ್ ಅನ್ನುವ ಸಂಕಷ್ಟದ ಸಮಯವನ್ನು ಈ ರಾಜಕಾರಣಿಗಳು ಕೊಳ್ಳೆ ಹೊಡೆಯುವ ಸಮಯ, ದರೋಡೆ ಮಾಡುವ ಸಮಯ, ವಸೂಲಿ ಮಾಡುವ ಸಮಯ ಅನ್ನೋ ಥರ ಬದಲಾಯಿಸಿಕೊಂಡ್ರು. ಆ ಸಂಕಷ್ಟವನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳ ಸಹಾಯದಿಂದ ನೂರಾರು ಕೋಟಿಯನ್ನು ಹೊಡೆದು ವಿಸ್ತೃತವಾಗಿ ತನಿಖೆಯಾಗಬೇಕು ಅಂತ ಹೇಳಿ ಹೋರಾಟ ನಡೆದಿತ್ತು. ಕಾಂಗ್ರೆಸ್ ಸರ್ಕಾರ ಕೂಡ ತನಿಖೆಯ ಬಗ್ಗೆ ಮೊದಲು ಇಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಕೋವಿಡ್ ಹಗರಣದಲ್ಲಿ ಕೋಟಿ ನುಂಗಿರುವಂತಹ ರಾಜಕಾರಣಿಗಳು, ಅಧಿಕಾರಿಗಳು ಜೈಲು ಸೇರೋದು ಕನ್ಫರ್ಮ್ ಅನ್ನಲಾಗ್ತಾ ಇದೆ. ಮಂತ್ರಿಗಳು ಡಾಕ್ಟರ್ ಸುಧಾಕರ್ ಅವರೊಬ್ಬರೇ ಇದ್ದರು ಅಂತಲ್ಲ, ಸರ್ಕಾರದ ಮೂಗಿನ ನೇರದಲ್ಲಿ ನಡೆದಂತಹ ಈ ಎಲ್ಲ ವ್ಯವಹಾರಗಳು, ಖರೀದಿಗಳು, ಇದರಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ಆಗಿರೋದು ಈಗ ಬಟಾ ಬಯಲಾಗಿದೆ. ಅಲ್ಲದೆ ಭ್ರಷ್ಟಾಚಾರ ನಡೆದಿರೋದು ನಿಜ ಅನ್ನುವಂತಹ ಸಂಗತಿ ಈಗ ಬಯಲಾಗಿದೆ. ಡಾಕ್ಟರ್ ಸುಧಾಕರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಬೇರೆ ಬೇರೆ ಹುದ್ದೆಯಲ್ಲಿದ್ದಂಥವರು, ಬೇರೆ ಬೇರೆ ರಾಜಕಾರಣಿಗಳು ಸದ್ಯದಲ್ಲೇ ಜೈಲು ಪಾಲ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.